ಹಾಯ್ ಹಲೋ ನಮಸ್ಕಾರ. ನಾನು ಸಿರಿ. ಇದು ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಇವಾಗ ಕ್ಯಾಶ್ಯೂ ಬೆಳಗ್ಗೆ ಎದ್ದ ತಕ್ಷಣ ಹಿ ವಿಲ್ ಬಿ ವೇಟಿಂಗ್ ಫಾರ್ ಅಸ್. ಅಂದರೆ ಅವ್ನು ನಮಗಿಂತ ಮುಂಚೆನೇ 5:30-6 ಗಂಟೆಗೆ ಎದ್ದುಬಿಟ್ಟಿರ್ತಾನೆ. ಬಟ್ ಸ್ಟಿಲ್ ನಮ್ಗೆ ಯಾರಿಗೂ ಡಿಸ್ಟರ್ಬ್ ಮಾಡೋದಿಲ್ಲ ಅವನು. ಸೊ ಅವ್ನ ಪಾಡಿಗೆ ಅವ್ನು ಕೂತಿರ್ತಾನೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ಅವ್ನಿಗೊಂದು ಬಿಸ್ಕೆಟ್ ಕೊಡ್ತೀನಿ. ಸೊ ಆರಾಮಾಗಿ ತಿಂದ್ಕೊಂಡು ಇದ್ದಾನೆ. ಅಲ್ಲಿ ಹಿಂದೆ ಗೋಡೆ ಅವನೇ ಚಿಕ್ಕವನಿದ್ದಾಗ ಎಲ್ಲ ಕೆರೆದು ಹಂಗೆ ಮಾಡಿದ್ದಾನೆ. ಬಟ್ ಹೀ ಸ್ಟಿಲ್ ಅ ಗುಡ್ ಬಾಯ್. ಆಮೇಲೆ ಬೆಳಗ್ಗೆ ಹಾಲು ಕಾಯಿಸೋಣ ಅಂತ ಹಾಲು ಕಾಯಿಸ್ಕೊಂಡು ಎಲ್ಲ ಈಗ ಸ್ಟವೆಲ್ಲ ಒರೆಸ್ಕೊತಾ ಇದ್ದೀನಿ. ಸ್ಟವ್ ಸ್ವಲ್ಪ ಇದು ಮಾಡ್ಕೋಬೇಕಿತ್ತು, ಸರ್ವಿಸ್ ಮಾಡಿಸ್ಬೇಕಿತ್ತು. ಸ್ವಲ್ಪ ಗಲೀಜು ಥರ ಆಗಿಬಿಟ್ಟಿದೆ. ಆ್ಯಂಡ್ ಒಂದು ಬರ್ನರು ಸ್ವಲ್ಪ ಸ್ಲೋ ಆಗಿ ಉರಿತಾ ಇದೆ. ಸೊ ಅದನ್ನು ಸರ್ವಿಸ್ ಮಾಡಿಸ್ಬೇಕು ಅಂತ ಇದ್ದೀವಿ. ಯಾವತ್ತು ಅಂತ ಇನ್ನೂ ಗೊತ್ತಿಲ್ಲ. ಇನ್ನು ಯೋಚನೆ ಮಾಡಿ ಕರೆಸ್ಬೇಕು ಅವ್ರನ್ನ. ಆ್ಯಂಡ್ ಇದು ಹಾಲು ಕಾಯಿಸೋ ಪಾತ್ರೆ ನಂಗೆ ತುಂಬ ಇಷ್ಟ ಆಯಿತು. ಒಂದು 2 ಲೀಟರ್ಸ್ ಅಷ್ಟು ಹಾಲು ಕಾಯಿಸ್ಬೋದು. ಹೆವಿ ಗೇಜ್ ಅಂತಲೇ ಹೇಳ್ಬೋದು. ಅದಕ್ಕೊಂದು ಲಿಡ್ ಕೂಡ ಇದೆ. ಹಾಲೆಲ್ಲ ಕಾಯಿಸಾದ್ಮೇಲೆ ಮುಚ್ಚಿಟ್ಬಿಟ್ರೆ ಚೆನ್ನಾಗೂ ಕಾಣುತ್ತೆ, ನೀಟಾಗಿರುತ್ತೆ. ಆಮೇಲೆ ಅದಕ್ಕೊಂದು ಬೇರೆ ಪಾತ್ರೆ ಕಾಯಿಸಿದ್ರೆ ಅದಕ್ಕೊಂದು ತಟ್ಟೆ ಹುಡುಕಬೇಕು, ಆ ಥರ ಎಲ್ಲ ಇರುತ್ತೆ. ಆ ಥರ ಎಲ್ಲ ಏನೂ ಯೋಚನೆ ಮಾಡೋಷ್ಟಿರೋದಿಲ್ಲ. ಇಟ್ಸ್ ನೈಸ್ ಆ್ಯಕ್ಚುಲಿ. ನಂಗೆ ತುಂಬ ಇಷ್ಟ ಆಯಿತು ಅದು ಪಾತ್ರೆ. ನಾನು ಹೇಳಿದ್ನಲ್ಲ ದೋಸೆ ಇಟ್ಟು ನೆಕ್ಸ್ಟ್ ಡೇ ಈರುಳ್ಳಿ ದೋಸೆ ಮಾಡ್ತೀನಿ ಅಂತ. ಬಟ್ ತುಂಬ ಚೂರೇ ಮಿಕ್ಕಿತ್ತು. ಸೊ ಅದರಲ್ಲಿ ಇನ್ನೇನು ಮಾಡೋದು ಅಂತ ಹಾಗೆ ಇಟ್ಬಿಟ್ಟಿದ್ದೆ. ಈಗ ನೀವು ನೋಡ್ಬೋದು ಹಾಲು ಉಗ್ತಾ ಇದ್ದಂಗೆ ಹಾಗೆ ತೆಗೆದಿಟ್ಬಿಡ್ಬೋದು. ಹಿಕ್ಕಳ ಅದೆಲ್ಲ ಏನೂ ಬೇಕಾಗೇ ಇಲ್ಲ, ಹಾಗೆ ತೆಗೆದಿಟ್ಬಿಡ್ಬೋದು. ಸೊ ಅದಾದಮೇಲೆ ಮಧ್ಯಾಹ್ನದಷ್ಟೊತ್ತಿಗೆ ಅನ್ನ ಹುಳಿ ಮಾಡೋಣ ಅಂತ ಅಂದ್ಬಿಟ್ಟು ಮೂಲಂಗಿ ಇತ್ತು. ಸೊ ಮೂಲಂಗಿ ಹಾಕಿ ಹುಳಿ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ನಾನು ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಗೋ ಆ್ಯಂಡ್ ಫಾಲೋ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್. ಸೇಮ್ ಹೆಸರು ಸಿಂಪಲ್ ಸಿರಿಸಾ ಅಂತಲೇ ಇದೆ. ಹೀಗೆ ಫಾಲೋ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಸೊ ಈ ಟೈಮ್ ಲಾಸ್ಟ್ ಇಯರ್ ನಾನು ಪ್ರೆಗ್ನೆಂಟ್ ಇದ್ದೆ. ಆ್ಯಂಡ್ ಇಟ್ ವಾಸ್ ಒಂಥರ ಚೆನ್ನಾಗಿತ್ತು ಅಂತಲೂ ಹೇಳ್ಬೋದು. ಒಂದು ಸ್ವಲ್ಪ ಹುಷಾರು ತಪ್ತಾ ಇದ್ದೆ. ಆಮೇಲೆ ಏನೂ ಸೇರ್ತಾ ಇರಲಿಲ್ಲ, ಹಾಲು ಸೇರ್ತಾ ಇರಲಿಲ್ಲ. ಆಮೇಲೆ ಜಾಸ್ತಿ ಏನೂ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಯಾವಾಗಲೂ ಮಲ್ಕೊಂಡೇ ಇರೋಣ ಅಂತ ಅನಿಸ್ತಾಯಿತ್ತು. ತುಂಬ ಸುಸ್ತಾಗ್ತಾಯಿತ್ತು. ಸೊ ಅದನ್ನೇ ನೆನಪಿಸ್ಕೊತಾ ಇದ್ದೆ. ಲಾಸ್ಟ್ ಇಯರ್ ಕೂಡ ನವರಾತ್ರಿ ಅಷ್ಟೋತ್ತರ ಎಲ್ಲ ನಾನು ಯೂಶ್ವಲಿ 9 ಡೇಸೂ ಮಾಡ್ತಾಯಿದ್ದೆ. ಬಟ್ ಲಾಸ್ಟ್ ಇಯರು ಮಾಡೋಕ್ಕಾಗಿಲ್ಲ, ಈ ಟೈಮು ಮಾಡೋಕ್ಕಾಗಿಲ್ಲ. ಪರವಾಗಿಲ್ಲ, ನಮ್ಮ ಮನೆಗೆ ದೇವಿನೇ ಬಂದಿದ್ದಾಳೆ ಅಂತಲೇ ಹೇಳ್ಬೋದು. ಸೊ ಅದೇ ಲಾಸ್ಟ್ ಇಯರ್ ಏನೂ ಮಾಡೋಕ್ಕಾಗಿರಲಿಲ್ಲ. ಈ ಇಯರ್ ಅಟ್ಲೀಸ್ಟ್ ಒಂದು ಲಾಸ್ಟ್ 3 ಡೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಹೋಗುತ್ತೆ ಅಂತ. ಸೊ ಹೀಗೆ ಮಾಡ್ತಾ ಇರಬೇಕಾದ್ರೆ ತೊಗರಿಬೇಳೆ ಖಾಲಿಯಾಗಿ ಹೋಗಿತ್ತು. ಸೊ ನಾನು ಬ್ಲಿಂಕಿಟಲ್ಲೇ ತರಿಸಿದ್ದು. ಇದು 1 kg ಬಾಕ್ಸ್ ಇದು ಬ್ರೌನ್ ಲಿಡ್ಡು ಮತ್ತು ಬ್ಲ್ಯಾಕ್ ಲಿಡ್ಡು ತರಿಸಿದ್ದೀನಿ. ಸೊ ಚೆನ್ನಾಗಿ ಕಾಣಿಸುತ್ತೆ ಜೋಡಿಸಿದ್ರೆ ಅಂತ ಹೇಳಿಬಿಟ್ಟು. ಸೊ ನಾನು ಖಾಲಿ ಆದಮೇಲೆ ಹಾಕೋದು. ಬಿಕಾಸ್ 1 kg ಮೇಲೆ ಒಂಚೂರು ಜಾಸ್ತಿ ಆದ್ರೂ ತುಂಬ್ಸೋಕ್ಕಾಗೋದಿಲ್ಲ. ಅದನ್ನು ಹಾಗೆ ಇಟ್ಬಿಡ್ಬೇಕಾಗುತ್ತೆ. ಸೊ ಅದನ್ನು ಫುಲ್ಲು ಖಾಲಿ ಆದಮೇಲೆ ನಾನು ರೀಫಿಲ್ ಮಾಡಿ ಇಟ್ಕೊತೀನಿ. ನಾವು ಇಬ್ಬರೇ ಇರೋದ್ರಿಂದ 4 to 5 ಸ್ಪೂನ್ಸ್ ಸಾಕು ತೊಗರಿಬೇಳೆ. ಅದನ್ನು ಚೆನ್ನಾಗಿ ತೊಳೆದು ಇಟ್ಟು ಮಾಮೂಲಿ ಸಾಂಬಾರು ಹೇಗೆ ಮಾಡ್ತೀವೋ ಹಾಗೆ ಮಾಡಿಕೊಂಡೆ. ಅದ್ರ ಜೊತೆಗೆ ಇನ್ಮೇಲೆ ಮುದ್ದೆ ತಿನ್ನೋಣ ಅಂತ ಮುದ್ದೆ ಅಭ್ಯಾಸ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನ. ಯೂಶ್ವಲಿ ನಾನು ಯಾವಾಗಲೂ ಮಧ್ಯಾಹ್ನ ರೈಸ್ ಆ್ಯಂಡ್ ಸಾಂಬಾರೇ ತಿನ್ನೋದು. ಬಟ್ ಈಗ ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಎನರ್ಜಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ವೀಕ್ ಥರ ಆಗೋಗಿದ್ದೀನಿ. ಸೊ ರಾಗಿ ಮುದ್ದೆ ತಿಂದರೆ ಐರನ್ ಕಂಟೆಂಟ್ ಇರುತ್ತೆ, ಹಾಗೆ ಎನರ್ಜಿ ಇರುತ್ತೆ ಅಂತ. ಸೊ ಮುದ್ದೆ ತಿನ್ನೋಣ ಅಂತ. ಅಟ್ಲೀಸ್ಟ್ ಮುದ್ದೆ ಆಗಿಲ್ಲ ಅಂದರೆ ರಾಗಿ ಮುದ್ದೆ ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ ರಾಗಿ ರೊಟ್ಟಿ ಆ ಥರ ರಾಗಿ ಐಟಮ್ ತಿನ್ನೋಣ ಅಂತ ನಾನು ಎವ್ರಿ ಡೇ ಮಧ್ಯಾಹ್ನ ಮುದ್ದೆ ಹಾಗೂ ಅದಕ್ಕೆ ಸಾಂಬಾರು ಅಂತ ಅಂದ್ಕೊಂಡಿದ್ದೀನಿ. ಸಮ್ಟೈಮ್ಸ್ ಮಿಸ್ ಆಗಿಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಏನಾದರೂ ಒಂದು ಚಿತ್ರಾನ್ನ, ಅನ್ನ ಸಾರು. ಸೊ ಮುದ್ದೆಗೆ ಹುಳಿನಿ ಸಾಂಬಾರು ಥರದ್ದೇ ಚೆನ್ನಾಗಿ ಕಾಂಬಿನೇಷನ್ನು. ಸಾರು ಥರದ್ದು ಆದರೆ ಚೆನ್ನಾಗಿ ಹತ್ಕೊಳ್ಳೋಕ್ಕಾಗಲ್ಲ ಅಂತ ಸಾಂಬಾರೇ ಮಾಡಬೇಕಾಗುತ್ತೆ. ಸಾರು ಮಾಡಿದಾಗ ಏನೂ ಮಾಡೋಕ್ಕಾಗೋದಿಲ್ಲ, ಅನ್ನ ಸಾರೇ ತಿನ್ನಬೇಕು. ಹಾಗೆ ಪಾಪುಗೆ ಸಾಲಿಡ್ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮಮ್ಮ ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ರಾಗಿ ಎಲ್ಲ ಹುರಿದು ಮಿಲ್ಲಿಗೆ ಹಾಕಿಸ್ಕೊಂಡು ಬಂದಿದ್ದಾರೆ. ಸೊ ಅದನ್ನು ಸ್ಟಾರ್ಟ್ ಮಾಡಬೇಕು ಅವಳಿಗೆ. ಸೊ ಮಧ್ಯಾಹ್ನದ ಹೊತ್ತು ಒಂದು ಹೊತ್ತು ಕೊಡೋಕ್ಕೆ ಹೇಳಿದ್ದಾರೆ, ಒಂದು 5 ಡೇಸು. ಸೊ ಮಧ್ಯಾಹ್ನ ಪೂರ್ತಿ ನಂಗೆ ಅವಳಿಗೆ ರಾಗಿ ಸರಿ ತಿನ್ನಿಸೋದೇ ಆಗೋಗ್ಬಿಡುತ್ತೆ. ಬಟ್ ಚೆನ್ನಾಗಿರುತ್ತೆ. ನೋಡೋಣ, ನಂದು ಫಸ್ಟ್ ಟೈಮು ಹೇಗಿರುತ್ತೆ ಅಂತ ನೋಡೋಣ. ಆ್ಯಂಡ್ ಅವಳಿಗೆ ಐರನ್ ಸಪ್ಲಿಮೆಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಸ್ಟಾರ್ಟ್ ಮಾಡಬೇಕು.
ಹಾಗೆ ಇಲ್ಲಿ ಸಾಂಬಾರು ಪುಡಿ ಆ್ಯಸ್ ಯೂಶ್ವಲ್ ನಮ್ಮಮ್ಮ ಮನೆಯಲ್ಲಿ ಮಾಡಿರೋ ಅಂಥದ್ದೇ. ನಮ್ಮಮ್ಮ ಇಬ್ರಿಗೂ ಸೇರಿಸಿ 2 ಮನೆಗೂ ಸೇರಿಸಿ ಮಾಡಿಬಿಡ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಹುಳಿ ಪುಡಿ ಸಾರಿನ ಪುಡಿ ಸಪ್ರೇಟ್ ಏನಿಲ್ಲ. ಸೊ ಸಾರಿಗೂ ಇದೇ ಪುಡಿ ಆ್ಯಂಡ್ ಸಾಂಬಾರ್ಗೂ ಇದೇ ಪುಡಿ. ಹಾಗೆ ಮುದ್ದೆ ತುಪ್ಪ ಹಾಕ್ಕೊಂಡು ತುಂಬ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು. ಇನ್ನೊಂದು ಮುದ್ದೆ ನಮ್ಮ ಮನೆಯವ್ರಿಗೆ ರಾತ್ರಿಗೆ ಅಂತ ಇಟ್ಟಿದ್ದೀನಿ. ಸೊ ಕಾಂಟೆಂಟ್ ಇಷ್ಟ ಆದರೆ ಪ್ಲೀಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.